ಎಲ್ಲ ಮರವಂತೆ ಬೀಚ್ ನೋಡಕ್ ಬಂದಿದೀವಿ ಗಾಯ್ಸ್. ಬೀಚ್ ನೋಡ್ತೀರಾ ಆ ಕಡೆ ತೋರ್ಸೋರ್ಗು ವೆಯ್ಟ್ ಮಾಡಿ ಒಂದ್ ನಿಮಿಷ. ನೋಡು ಓದ್ತಾ ಹೊಡೆಗೆ ಅಂತ ಜಾಗ ಹುಡುಕೊಂಡು ನಿನ್ ಮಗ. ಎಲ್ಲಾರು ಕ್ಯೂರಿಯಾಸಿಟಿ ಜಾಸ್ತಿ ಇದೆ, ದೊಡ್ಡ ದೊಡ್ಡ ಗಾಡಿ ಬರ್ತಾ ಇರುತ್ತೆ ಫ್ರೆಂಡ್ಸ್. ಯಾರು ಬೈಯೋದು? ನಾವು ಬಳ್ಳಾಪುರ ಲಕ್ಷ್ಮರಾಜು. ಈ ಜೋಳ ಬೇಕು ಮಚ್ಚ, ನಮ್ಗೆ ಈ ಜೋಳ ತಿನ್ಬೇಕು. ನಾನು ಸ್ವೀಟ್ ಕಾರ್ನ್ ಅಲ್ಲ ಇದು. ಮುಂದೆ ನೋಡಿ ಗಾಯ್ಸ್ ಹೆಂಗಿದೆ ಅಂತ. ಅಭಿ ಖುಷಿ ಇದೆಯಾ? ಸೂಪರ್ ಮಚ್ಚ. ಓ ಇದು ಸ್ವೀಟ್ ಕಾರ್ನೇ ಕಾಣಲ್ಲ. ಏನ್ ಸ್ವೀಟ್ ಕಾರ್ನ್ ಅಂತ ಹಂಗೋಣ ನಡಿಯೋ. ಮೋನಿ ಹೇ ಮೋನಿ ಮೋನಿ, ನೀವ್ ಏನ್ ಬೇಕಾದ್ರೆ ಕೆಟ್ಟ ಕೆಟ್ಟದಾಗ ಕಾಮೆಂಟ್ ಹಾಕಲ್ರಿ, ನನ್ಗೇನು ಬೇಜಾರಿಲ್ಲ, ನನಗೆ ಓದಕ್ ಬರಲ್ಲ. ಗಾಯ್ಸ್ ಫುಲ್ಲು ಬೀಚು, ರೆಡ್ ಅಲರ್ಟು, ಯಾರಿಗೂ ಬಿಡಲ್ಲ ಇವಾಗ ಆಟ ಆಡೋಕ್ಕೆಲ್ಲ. ಮೊದಲು ಹೋದಂಗೆ ಇದು ಟೈಮ್ ಇದು. ನೆನ್ನೆನೇ ಆಡ್ಬಿಟ್ಟಿದ್ದೀವಿ ಅಂತ ಇಂತ ಮಾಡಿ. ಇವಾಗ ಇಲ್ಲಿ ಹೋಯ್ತಾ ಇದೀವಿ ನೋಡಿ, ಅಲ್ಲಿ ಇದಾಕಿದ್ದಾರೆ ಫುಲ್ಲು, ಅಲ್ಲಿವರೆಗೂ ಹಾಕಿದ್ದಾರೆ. ಆದರೂ ದೂರದಿಂದ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಸುಂದರವಾದ ಪರಿಸರದಲ್ಲಿ ನಾನಿವತ್ತು ಈ ದಿನ ನಿಮ್ಮ ಜೊತೆ ಇದ್ದೇನೆ. ಶುಭವಾಗಲಿ, ಶುಭ ಸಂಜೆ ಮಚ್ಚ. ಇಲ್ಲೋಡ ಲೋ ಅಭಿ, बसर भाई तुम्हें मालूम मैं कौन मालूम? मैं तेरा बीवी का देवर मियाँ बात कर इसको। तेरा कुंडी में चर्बी इधर है, आदर रे आदर है आदर है। बाहर लो खुशका खा लो आजा ಬಾರೋ. ಅವನದು ವಿಡಿಯೋ ಮಾಡೋದೇ ಆಯ್ತು ಗೈಸ್. ಇಲ್ಲೋಡ ಇಲ್ಲಿ ಮೋಹನ ಬಾಯ್ಲಿ. ಮಹೇಶ 4 ವರ್ಷ ಆದ್ಮೇಲೆ ಫಸ್ಟ್ ಡೇ ಸಿಕ್ಕವನೆ. ಯಾಕೆ ಬೇಡ ಬೇಡ ಮಚ್ಚ, ನೀನ್ ಚೆನ್ನಾಗಿರ್ಬೇಕು ನನಗೆ. ಫುಲ್ ರೋಡೇ ಖಾಲಿ ಖಾಲಿ, ನಾವು ಮಾತ್ರ ಇಲ್ಲಿ ಜಾಲಿ ಜಾಲಿ. ಇಲ್ಲಿ ಎಲ್ಲರೂ ಜಾಲಿ ಜಾಲಿ ಜಾಲಿ, ಎಲ್ಲರೂ ಜಾಲಿ. ಮರವಂತೆ ನೋಡಬೇಕು ಅಂತ ಇಷ್ಟು ದಿನ ಕನಸಿತ್ತು. ಇವತ್ತು ಅದನ್ನ ನನಸು ಮಾಡಿದ್ದು. ಇಲ್ಲಿ ಹೋಯ್ತಾ ಇದಾರಲ್ಲ ನನ್ನ ಫ್ರೆಂಡ್ಸು. ಪ್ರಕೃತಿ ಏನ್ ಹೇಳ್ತೆ ಗೊತ್ತಾ? ಈ ಹರಿಯೋ ನೀರ್ ತರ ನಾವು ಹಳೆ ನೆನಪುಗಳನ್ನ ಹರಿಯಕ್ ಬಿಟ್ಬಿಟ್ಟು ಹೊಸದನ್ನ ಮಾಡ್ಕೋಬೇಕು ಅಂತ. ಬಂದಾಗೆಲ್ಲ ಬಸ್ಸಲ್ಲಿ ಸೀದಾ ಹಿಂಗೆ ಹೋಗ್ಬಿಡ್ತಿದ್ವು. ಇವತ್ತು ಇಲ್ಲೇ ನಿಂತು ನೋಡೋ ಅಂಥ ಸೌಭಾಗ್ಯ. ಶರ್ಬತ್ ಐತೆ, ಮಟ್ಕಾ ಸೋಡಾ ಟ್ರೈ ಮಾಡೋಣ, ಆಮೇಲಿಂದ ತೋರಿಸ್ತೀನಿ. ನೋಡಿ ಪೊಲೀಸರೆಲ್ಲ ಸೆಕ್ಯೂರಿಟಿಗೆ ಇರ್ತಾರೆ, ಯಾರು ಹೋಗ್ಬಾರ್ದು ಅಂತ ಫುಲ್ ಫೇಮ್ ಹಾಕಿದ್ದಾರೆ. ಅಲ್ಲಿ ಒಂದೇ ಒಂದು ಖಾಲಿ ಐತೆ, ಹೋಗಿ ನೋಡೋಣ. ಬಾರೋ ಅಭಿ, ಮೇನ್ ರೋಡಲ್ಲಿ ವಾಕಿಂಗ್ ಗಾಯ್ಸ್. ಹೇಯ್ ಇಲ್ಲೋಡ್ರ, ಇಲ್ಲಿ ಏನಾದರೂ ಹೇಳ್ತೀರಾ? ಏನಾದರೂ ಹೇಳೋ ಮಹೇಶ. ಇದು ಬೇಕಾಗಿತ್ತು ಇಲ್ಲಿ. ಬೇಡ ಬೇಡ ಬೇಡ, ಇದೇ ಓನ್ ಕಂಟೆಂಟ್, ಓನ್ ಕ್ರಿಯೇಷನ್, ಇದೇ ಅಪ್ಲೋಡ್ ಮಾಡೋದು ನಾನು ಫಿಕ್ಸು. ಯಾವುದು ಅಂಗಡಿ? ಸೋಲಾರ್ ಪ್ಯಾನಲ್ ಅಂಗಡಿ ಮಾಡಿಬಿಟ್ಟಿದ್ದಾರೆ ನೋಡಿ ಇಲ್ಲಿ, ಚೆನ್ನಾಗೈತೆ ಗಾಯ್ಸ್. ನಿನ್ನೆ ನಾವು ಗೋಕರ್ಣ ಎಲ್ಲ ನೋಡ್ದು, ಆದ್ರೆ ಈ ಥರ ಪ್ಯೂರ್ ಆಗಿರಲಿಲ್ಲ ವಾಟ್ರು. ಏನು ಪ್ಯೂರ್ ಆಗೈತೆ ನೋಡಿ, ಒಂದು ಸ್ವಲ್ಪ ಗ್ರೀನಿಶ್ ಆಗಿ ಮತ್ತು ಬ್ಲೂಯಿಶ್ ಥರ ಕಾಣಿಸ್ತೈತೆ. ಎಲ್ಲ ಫಿಶಿಂಗ್ ಎಲ್ಲ ಮಾಡ್ತಾವ್ರೆ. ಏನು ಅಂದರೆ ವೇವ್ ಜಾಸ್ತಿ ಆಗುತ್ತೆ, ಮಳೆ ಜಾಸ್ತಿ ಐತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಯಾರನ್ನೂ ಜಾಸ್ತಿ ಜನ ಬಿಡ್ತಾ ಇಲ್ಲ. ಗಾಳಿನೂ ತುಂಬ ಜೋರಾಗಿ ಬೀಸ್ತೈತೆ. ಬಂದ ನಮ್ಮ ಅಭಿ ಫೈನಲ್ ಆಗಿ 20 ನಿಮಿಷ ನಡ್ಕೊಂಡು. ಏನಂತೆ? ಸೆಪ್ಟೆಂಬರ್ 15 ಓಪನು. ಇವಾಗ ತಾನೇ ಬಂದಿರೋ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಸೆಪ್ಟೆಂಬರ್ 15 ಓಪನ್ ಆಗುತ್ತೆ ಮರವಂತೆ ಬೀಚು. ಯಾರು ಬೇಕಂದ್ರೂ ಬರ್ಬೋದು, ಎಂಜಾಯ್ ಮಾಡ್ಬೋದು, ಪಾರ್ಟಿ ಮಾಡ್ಬೋದು. ಆದರೆ ಇವಾಗ ಯಾಣಗೆ ಹೋಗಿದೆ ಗೈಸ್. ಯಾಣದಲ್ಲಿ ಒಂದು ಹೇಳಬೇಕು, ಯಾಣ ಅಕ್ಟೋಬರ್ 1ನೇ ತಾರೀಕುವರೆಗೂ ಓಪನ್ ಇರಲ್ವಂತೆ. ಯಾಣನೂ ಕ್ಲೋಸ್ ಆಗಿದೆ, ಯಾರು ಹೋಗಬೇಡಿ. 30 ಕಿಲೋಮೀಟ್ರ್ ವಾಪಸ್ ಬಂದು ಇದೊಂದು ಹೇಳ್ಬೇಕಾಯ್ತು ನಿಮಗೆ. ಮೋಹನ ಇಲ್ಲಿ ನೋಡಪ್ಪ, ಮೋಹನ ನೋಡಪ್ಪ, ನೋಡು. ಹರ್ಷಿತ್ನ ತೋರಿಸ್ಬೇಕು. ಅಭಿ ಕಳೆದೋಗವನೆ ಗೈಸ್. ನಮ್ಮ ಇವನು
ನಮ್ಮ ಮಹೇಶನು ಕಳೆದೋಗವನೆ ವಾಕಿಂಗ್ ಮೇಲೆ ವಾಕಿಂಗು. ಯಾವಾಗ ಓಪನ್ನು? ಇನ್ನೊಂದು ತಿಂಗಳು ಬಿಟ್ಟು, ಯಾಕಂದ್ರೆ ಆಗಿದೆ ಮಣ್ಣೆಲ್ಲ 1 ತಿಂಗಳಿದೆ, 3 ಆಗಿದೆ, ಬಡ್ಕಳ 2 ಹೋಗಿದೆ, ಡೆತ್ ಆಗಿದೆ. ಬಾಡಿ ಹೌದಾ? ಗೊತ್ತಿಲ್ಲ, ಯಾರನ್ನು ಬಿಟ್ಟರೆ ಇಲ್ಲ. 500-600 ಕಿಲೋಮೀಟರ್ ಅದೇ, ಯಾಕಂದ್ರೆ ಈಗ 10 ವರ್ಷ ಇದೆ ಫಸ್ಟ್ ಬಸ್ ಹಾಕಿದ್ದು. ಹೌದಾ? ಈ ಥರ ಫೇಮ್ ಹಾಕಿರೋದು ಇದೇ ಫಸ್ಟಾ? ಬೆಂಗಳೂರು ನೋಡಿ ಗೈಸ್, ಈ ಥರ ಫುಲ್ ಫೇಮ್ ಹಾಕಿಸ್ಬಿಟ್ಟವ್ರೆ ನಿಮ್ಗೆ. ಆಲ್ಮೋಸ್ಟ್ ಬರುವಂತೆ ಇಲ್ಲ ಲಾಸ್ಟ್ ಇದ್ದಂಗೆ ಕಾಣಿಸ್ತೈತೆ. ಏಯ್ ಇಲ್ಲ ಲಾಸ್ಟ್ ಇದ್ದಂಗೆ ಐತೆ, ಬರಲೇ ನುಗ್ಗೋಗ್ಬಿಟ್ಟು ಬರೋಣ 1-2 ನಿಮಿಷ ಗೈಸ್. ನೋಡೋಣ, ನುಗ್ಗೋ ಪ್ರಯತ್ನ ಮಾಡೋಣ. ಆದರೆ ಹೋಗಿ ಆಡೋ ಅಷ್ಟು ರಿಸಿಕ್ ತಗೊಳ್ಳಲ್ಲ, ಯಾಕಂದರೆ ವೇವ್ಸ್ ನೋಡುವ ನೀವು ಜಾಸ್ತಿ ಇದೆ, ಸ್ವಲ್ಪ ಲೈಟಾಗೆ ಹೋಗಿ ಆಡೋ ಅಷ್ಟು ರಿಸಿಕ್ ತಗೊಳ್ಳಿಲ್ಲ ಅಂದರು ನುಗ್ಗೋಗಿ ನೋಡ್ಕೊಂಬರೋ ರಿಸಿಕ್ ತಗೊಬೋದು ಅಂತ ಅಂದ್ಕೊತೀನಿ. ಟ್ರೈ ಮಾಡಿ ನುಗ್ಗೇಬಿಡೋಣ ಬನ್ನಿ ಗೈಸ್. ಹೋಯ್ತಾ ಇದ್ದೋ ಪೊಲೀಸವ್ರು ನೋಡ್ಬಿಟ್ರು, ಅವ್ರು ಅಲ್ಲಿಂದನೇ ಕೂಗಿ ಹೇಳ್ತಾ ಇದ್ರು, ಅದಕ್ಕೆ ಬೇಡ ಅಂತ ಎಲ್ಲ ಮೇಲೆ ಕತ್ಬಿಟ್ರು ಗೈಸ್. ನಾವು ಬಂದ್ಬಿಟ್ಟು ಯಾರು ಹೋಗಿ ಫ್ಯಾಮಿಲಿ ರಿಸಿಕ್ ತಗೊಬೇಡಿ, ಈ ಕಡೆ ಬಂದರೆ ಇಲ್ಲಿಂದನೇ ಬನ್ನಿ, ಅಲ್ಲೆಲ್ಲ ನೋಡಿ ಸುತ್ತಾಡಿ ವಾಪಸ್ ಹಿಂಗಿಂದ ಹಿಂಗೆ ಫೋಟೋ ತಗೊಂಡು ಹಿಂಗೆ ಹೋಗು. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಅಭಿ ಏನನ್ಸುತ್ತೆ? ಮರವಂತೆ ನೋಡೋಕ್ಕಾಗ್ಲಿಲ್ವಲ್ಲ, ಅದೇ ಬೇಜಾರು ಮನಸ್ಸಲ್ಲಿ ಸ್ವಲ್ಪ ಫೀಲ್ ಇದೆ, ಇವ್ರಿಗೂ ಇದೆ. ಲೋ ಏನಂತೀರ? ಮರವಂತೆ ನೋಡೋಕ್ಕಾಗಲಿಲ್ವಲ್ಲ, ಅವ್ನು ಬಾಯ್ ಹೊಡ್ಕಂತಾನೆ ಬಾಯ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಏನಾಯ್ತೈತೆ ಫುಲ್ಲು ಫೀಲಿಂಗಲ್ಲಿ ಹೇಳ್ತಾ ಇದ್ದಾನೆ ಗೈಸ್, ತುಂಬ ದುಃಖ ಆಗ್ತಿದೆ ಅಂತೆ. ಮಟ್ಕ ಸೋಡುವಂಥ ಕುಡಿಯುವಂಥ ಸಮಯ. ಅಣ್ಣ ಎಷ್ಟು ಮಟ್ಕ ಸೋಡ? ಅಣ್ಣ ಎಷ್ಟು? ಒಂದು ಕೊಡಿ. ಅಭಿ ಇದ್ದಾನೆ, ವೆಯ್ಟ್ ಮಾಡ್ತಿದ್ದೇನೆ. ಮಚ್ಚ ನೀನು ಕುಡಿದ್ಯಾ? ಅಣ್ಣ 2 ಕೊಡಿ. ಆವಾಗಲೇ ಬೇಡ ಜೋಳ ತಿಂತೀನಿ ಅಂತ ಹೋಯ್ತವ್ರು ಗೈಸ್ ಅವರು, ಅದಕ್ಕೆ ಇವರು ಮಟ್ಕ ಸೋಡಾ ಕುಡಿಯೋಣ ಅಂತ. ಆ ಫ್ಲೇವರ್ ನೀವೇ ಮಾಡ್ಕೊಂಬರೋದಾ? ಅಣ್ಣ ಹೆಂಗೈತೆ? ಚೆನ್ನಾಯ್ತಾ? ಹೌದಾ? ಮಸಾಲೆ ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟವ್ರಲ್ಲ ಇವಾಗ. ಹೌದಾ ಅಣ್ಣ? ಈ ಸ್ವೀಟ್ ಹಾಂ ಹಂಗೆ ಮಾಡಿ ಅಣ್ಣ, ಅವಾಗ ಕುಡಿದ್ರೆ ಒಂಥರ ಫೀಲ್ ಇರ್ತದೆ. ನೋಡೋಣ. ಹ್ಞೂ ಅಣ್ಣ, ಒಂದು ಲೆಕ್ಕಾಚಾರದಲ್ಲಿ ಯೂಟ್ಯೂಬರು, ಇದೊಂದು ಸ್ವಲ್ಪ ನೆನಪಿಗಿರಲಿ ಅಂತ. ಬೆಂಗಳೂರು. ಕೋಲ್ಡಲ್ಲಿ ಇಕ್ಕಿರುವಂಥ ಸೋಡಾನ ಇವಾಗ ಎತ್ಕೊಂತವ್ರೆ. ಏ ಬಾರೋ ಅಭಿ, ಕುಡಿ ಬಾರೋ. ಏಯ್ ಕುಡಿಯಲ್ಲ, ಚೆನ್ನಾಗಿರ್ತದೆ ಗೈಸ್. ಕುಡಿಯಲ್ಲ ಅಂತ ಅವನು ಇವಾಗ, ಒಂದು ಜಾಸ್ತಿ ಮಸಾಲೆ ಇಷ್ಟ ಇಲ್ಲ ಅಂತಾನೆ. ಚೆನ್ನಾಗಿರ್ತದೆ ಕುಡಿ. ಫುಲ್ ಸ್ವೀಟ್ ಅಣ್ಣ. ಎಷ್ಟು ದಿನದಿಂದ ಎಕ್ಸ್ಪೀರಿಯನ್ಸ್ ಅಣ್ಣ ನಿಮಗೆ? ಎಷ್ಟು ವರ್ಷದ? 2 ವರ್ಷದಿಂದನಾ? ಸೂಪರ್ ಗೈಸ್. ಕುಡ್ದು ಹೇಳ್ತಾನೆ ಹೆಂಗೈತೆ ಅಂತ ಇವಾಗ. ಕುಡಿಯೋ, ಟೇಸ್ಟ್ ಮಾಡೋ. ಹಾಂ ನಮ್ದು 2. ಚೆನ್ನಾಗಿದಾ? ಸೂಪರ್ ಅಂತವನೇ. ನೋಡೋಣ ಇವಾಗ ನಾವು ಕುಡಿಯೋಣ.
ಫಸ್ಟ್ ಲುಕ್ಕು ಎಂತ ಮೊಟ್ಟೆ ಅಂದ್ಕೊಂಡೆ ನಾನು, ನಿಮ್ಮೆ ಹಣ್ಣದು ವೆಜಿಟೇರಿಯನ್. ಹೇಳು, ಮಸಾಲೆ ಸ್ವಲ್ಪ ಜಾಸ್ತಿ ಐತೆ. ಮಸಾಲೆ ಸ್ವಲ್ಪ ಜಾಸ್ತಿ ಇದ್ದು ಚೆನ್ನಾಗಿದೆ, ಕುಡಿಯೋದು ತಂಪು. ನಾನೇ ನನ್ನಲ್ಲಿ ಇಲ್ಲ ಯಾಕಿಲ್ಲಿ ನನಗೆ ನಾನೀಗ ಹೊಸಬನ ಅವಳ ಕಣ್ಣಲ್ಲಿರುವ ಮಿಂಚಲ್ಲಿ ನನ್ನೆ ನಾನೇ ನೋಡುವೆ ಪ್ರತಿದಿನ ಇವನನ್ನು ನೋಡಿದ ಕೂಡಲೇ ಹರಡಿತು ಪ್ರೀತಿಯ ಕಾಯಿಲೆ ಹರುಷಕ್ಕೆ ಸಾಯುವೆನು ನನ್ನ ಅಣಿರೆ ಕಳ್ಳನಿವನು ಅಯ್ಯೋ ಕಳ್ಳನಿವನು ನನ್ನ ಕತೆ ಬಿಟ್ಟನು ನನ್ನನ್ನೇ ಮಾರಿಸಿ ಇಷ್ಟ ಇವನು. ಸರಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಸಿಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ. ತಗೊಳ್ಳಿ.